ಅಲೋಹಗಳ 10ನೇ ತರಗತಿಯ ಪಾಠಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಈಗ ತರಗತಿಗೆ ನಿಮ್ಮ ಟೆಕ್ಸ್ಟ್ ಬುಕ್ಕು, ಪೆನ್ಸಿಲು, ಪೆನ್ನು ಮತ್ತು ನೋಟ್ಬುಕ್ಕು ಇದೆಲ್ಲದನ್ನು ಇಟ್ಕೊಂಡು ಕೂತಿದ್ದೀರಲ್ವಾ? ತರಗತಿಯಲ್ಲಿ ಹೇಳ್ತಕ್ಕಂತಹ ಅಂಶಗಳನ್ನು ಸಾಧ್ಯವಾದರೆ ನೀವು ನೋಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಜೊತೆ ಹೋಲಿಸ್ತಾ ಹೋಗ್ರಿ. ಹಾಗೆ ನಿಮಗೆ ಬರೀ ಟೆಕ್ಸ್ಟ್ ಬುಕ್ಕನ್ನು ಓದಿದಾಗ ಇನ್ನೂ ಹೆಚ್ಚು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಮತ್ತು ಪಾಠ ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ಗಮನಿಸೋದಕ್ಕೂ ಕೂಡ ನಿಮಗೆ ಸಹಾಯ ಆಗಿದೆ. ಶುರು ಮಾಡೋಣ ವಿದ್ಯಾರ್ಥಿಗಳೇ. ನಾವು ಹಿಂದಿನ ತರಗತಿಯಲ್ಲಿ ಏನು ಕಲಿತಿದ್ವಿ ಅಂತ ನೋಡ್ಬಿಟ್ಟು ಇವತ್ತಿನ ತರಗತಿಯಲ್ಲಿ ಏನು ಕಲಿತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಹಿಂದಿನ ತರಗತಿಯಲ್ಲಿ ನಾವು ಲೋಹಗಳು ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳನ್ನು ನಾವು ನೋಡಿದ್ವಿ. ಕ್ರಿಯಾಶೀಲತೆಯ ಸರಣಿಯ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಲೋಹ ಮತ್ತು ಅಲೋಹಗಳ ವರ್ತನೆಯ ಬಗ್ಗೆ ತಿಳ್ಕೊಂಡಿದ್ವಿ. ನೆನಪಿದೆ ಅಲ್ವಾ ನಿಮಗೆಲ್ಲ? ಇವತ್ತಿನ ದಿನ ಅಯಾನಿಕ ಸಂಯುಕ್ತಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅಯಾನಿಕ ಸಂಯುಕ್ತಗಳು ಹೇಗೆ ಉಂಟಾಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದೇನು? ಅಯಾನಿಕ ಸಂಯುಕ್ತಗಳು. ಅಯಾನಿಕ ಸಂಯುಕ್ತಗಳು ಅಂದರೆ ಏನು ಅಂತ ಹೇಳಿ ನಾವೀಗ ತಿಳ್ಕೊಳ್ಳೋಣ. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಲೋಹದಿಂದ ಲೋಹಕ್ಕೆ ವರ್ಗಾವಣೆಯಾಗಿ ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗ್ತಕ್ಕಂತಹ ಒಂದು ಸಂಯುಕ್ತವನ್ನು ನಾವೇನಂತ ಕರಿತೀವಿ? ಅಯಾನಿಕ ಸಂಯುಕ್ತ ಅಂತ ಕರಿತೀವಿ. ಅಥವಾ ಇಂಗ್ಲಿಷಲ್ಲಿ ಕೋವಲೆಂಟ್ ಸಂಯುಕ್ತಗಳು ಅಂತ ಹೇಳಿ ಕರಿತೀವಿ. ಇನ್ನೊಂದು ಸಾರಿ ಹೇಳ್ತೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂದರೆ ಯಾವುದೇ ಒಂದು ಧಾತುವಿನ ಕೊನೆಯ ಕಕ್ಷೆಯಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳು. ಸೊ ನೆನಪಿಟ್ಕೋಬೇಕು, ವೇಲೆನ್ಸ್ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾಗುವುದರ ಮೂಲಕ ಉಂಟಾಗ್ತಕ್ಕಂತಹ ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ? ಅಯಾನಿಕ ಸಂಯುಕ್ತಗಳು ಅಥವಾ ಕೋವಲೆಂಟ್ ಸಂಯುಕ್ತಗಳು ಅಂತ ಹೇಳಿ ಕರಿತೀವಿ. ಕೋವಲೆಂಟ್ ಸಂಯುಕ್ತಗಳಿಗೆ ಉದಾಹರಣೆ ನಾವು ದಿನನಿತ್ಯ ಸಾಮಾನ್ಯವಾಗಿ ಬಳಸತಕ್ಕಂತಹ ಉಪ್ಪು, ಸೋಡಿಯಂ ಕ್ಲೋರೈಡ್, ಕಾಪರ್ ಸಲ್ಫೇಟ್, ಮೆಗ್ನೀಷಿಯಂ ಕ್ಲೋರೈಡ್. ಈಗ ವಿದ್ಯಾರ್ಥಿಗಳೇ, ಸೊ ಅಯಾನಿಕ ಸಂಯುಕ್ತಗಳು ಅನ್ನುವಂತಹ ಒಂದು ವ್ಯಾಖ್ಯಾನ ನಿಮಗೆ ಗೊತ್ತಾಯಿತು. ಸೊ ಈಗ ಅಯಾನಿಕ ಸಂಯುಕ್ತಗಳು ಯಾವ್ಯಾವುದರಿಂದ ಉಂಟಾಗ್ತವೆ? ನಾ ಹೇಳಿದೆ, ಅಯಾನಿಕ ಸಂಯುಕ್ತಗಳು ಆಗಬೇಕಾದ್ರೆ ಲೋಹದಿಂದ ಇಲೆಕ್ಟ್ರಾನು ಅಲೋಹಕ್ಕೆ ವರ್ಗಾವಣೆಯಾಗುತ್ತೆ. ಸೊ ಲೋಹದಿಂದ ಎಲೆಕ್ಟ್ರಾನು ಬಿಟ್ಕೊಡ್ಬೇಕು. ಇಲ್ಲಿ ನೋಡಿ ವಿದ್ಯಾರ್ಥಿಗಳು, ಸೊ ಫಸ್ಟ್ ಏನಾಗಬೇಕು? ಲೋಹದಿಂದ ಎಲೆಕ್ಟ್ರಾನ್ಗಳು ಬಿಟ್ಕೊಡ್ಬೇಕು. ಸೊ ಬಿಟ್ಕೊಟ್ಟಾಗ ಏನಾಗುತ್ತೆ? ಲೋಹಗಳು ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಟ್ಟು ಏನಾಗ್ತವೆ? ಧನ ಅಯಾನ್ಗಳಾಗ್ತವೆ ಅಥವಾ ಕ್ಯಾಟಯಾನ್ಗಳಾಗ್ತವೆ. ಸೊ ಲೋಹಗಳು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಈಗ ಸೋಡಿಯಂ ಇದೆ. ಇದು ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟಾಗ ಅಲ್ಲೇನಾಗುತ್ತೆ? ನಿವ್ವಳ ಧನ ಅಯಾನು ಉಂಟಾಗುತ್ತೆ. ಸೊ ಯಾವಾಗ ವಿದ್ಯುತ್ ಅಂಶವನ್ನು ಹೊಂದಿರತಕ್ಕಂತಹ ಪರಮಾಣುವನ್ನು ನಾವು ಅಯಾನು ಅಂತ ಕರಿತೀವಿ. ನೆನಪಿಸ್ಕೊಳ್ಳಿ ವಿದ್ಯಾರ್ಥಿಗಳೇ, ಅಯಾನು ಅಂದರೆ ವಿದ್ಯುತ್ ಅಂಶವನ್ನು ಹೊಂದಿರತಕ್ಕಂತಹ ಪರಮಾಣುವನ್ನು ನಾವೇನಂತ ಕರಿತೀವಿ? ಅಯಾನ್ ಅಂತ ಹೇಳ್ತೀವಿ. ಸೊ ಧನ ಅಯಾನ್, ಧನ ವಿದ್ಯುತ್ ಅಂಶವನ್ನು ಹೊಂದಿರತಕ್ಕಂತಹ ಅಯಾನನ್ನು ನಾವೇನಂತ ಕರಿತೀವಿ? ಧನ ಅಯಾನು ಅಂತ ಕರಿತೀವಿ. ಅದೇ ರೀತಿ ತಾಮ್ರದ ಅಯಾನು, ತಾಮ್ರ ಒಂದು ಲೋಹ, ಇದರ ಅಯಾನು. ಮತ್ತೆ ಕ್ಯಾಲ್ಸಿಯಂನ ಅಯಾನು. ಹೀಗೆ ಲೋಹಗಳು ಎಲೆಕ್ಟ್ರಾನ್ ಅನ್ನು ಬಿಟ್ಕೊಡೋದ್ರ ಮೂಲಕ ಧನ ವಿದ್ಯುತ್ ಅಂಶವನ್ನು ಪಡ್ಕೊಳ್ತವೆ. ಧನ ವಿದ್ಯುತ್ ಅಂಶವನ್ನು ಹೇಗೆ ಪಡ್ಕೊಳ್ತವೆ ಅಂತ ಹೇಳಿ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಇದನ್ನಷ್ಟೇ ನೆನಪಿಟ್ಕೊಳ್ರಿ. ಏನಪ್ಪ ಅಂತ ಹೇಳಿದ್ರೆ, ಲೋಹಗಳು ಎಲೆಕ್ಟ್ರಾನ್ ಅನ್ನ
ಇಲ್ಲಿ ನೋಡಿ, ಅಲೋಹಗಳು ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸುವ ಗುಣವನ್ನ ಹೊಂದಿರ್ತವೆ. ಅವು ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸ್ತವೆ. ಇವು ಋಣ ಅಯಾನ್ಗಳಾಗ್ತವೆ. ಯಾವಾಗ ಇಲೆಕ್ಟ್ರಾನ್ಗಳನ್ನ ಅಲೋಹಗಳು ಸ್ವೀಕರಿಸ್ತವೋ ಆಗ ಅವೇನಾಗ್ತವೆ? ಋಣ ಅಯಾನ್ಗಳಾಗ್ತವೆ. ಇವುಗಳನ್ನ ಆನ್ ಅಯಾನ್ಗಳು ಅಂತ ಕರೆದ್ರು. ಉದಾಹರಣೆ ವಿದ್ಯಾರ್ಥಿಗಳೇ, Cl ಮೈನಸ್, O ಮೈನಸ್ ಮೈನಸ್, ಈ ರೀತಿ ಯಾವ್ಯಾವ ಅಲೋಹಗಳಿದವೋ ಇವೆಲ್ಲವೂ ಕೂಡ ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸತಕ್ಕಂತಹ ಗುಣವನ್ನ ಹೊಂದಿರ್ತವೆ. ಸ್ವೀಕರಿಸಿದ ಮೇಲೆ ಎಲೆಕ್ಟ್ರಾನ್ನ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದು ಎಲೆಕ್ಟ್ರಾನ್ ಅಥವಾ ಎರಡು ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಒಂದು ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸಿದ್ರೆ ಒಂದು ಮೈನಸ್ಸು, ಎರಡು ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸಿದ್ರೆ ಎರಡು ಮೈನಸ್ಸು. ಅಂದ್ರೆ ಇದು ಆ ಅಲೋಹದ ಪರಮಾಣುವಿನ ಸ್ವೀಕರಿಸುವ ಒಂದು ಗುಣವನ್ನ ಹೊಂದಿರುತ್ತೆ. ನಿರ್ದಿಷ್ಟವಾದ ಎಲೆಕ್ಟ್ರಾನ್ ಅನ್ನ ಸ್ವೀಕರಿಸುವ ಗುಣವನ್ನ ಹೊಂದಿರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಇದಿಷ್ಟು. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಕ್ಕೆ ವರ್ಗಾವಣೆಯಾದಾಗ ಉಂಟಾಗುವ ಸಂಯುಕ್ತಗಳನ್ನ ಅಯಾನಿಕ ಸಂಯುಕ್ತಗಳು ಅಂತಾರೆ. ಸೊ ಫಸ್ಟ್ ಏನ್ ಮಾಡಬೇಕು? ಲೋಹಗಳು ಎಲೆಕ್ಟ್ರಾನ್ ಅನ್ನ ಬಿಟ್ಕೊಟ್ಟು ಕ್ಯಾಟಯಾನ್ ಆದವು. ಇಲ್ಲಿ ಬಿಟ್ಕೊಟ್ಟಂತಹ ಎಲೆಕ್ಟ್ರಾನ್ ಅನ್ನೇ ಅಲೋಹಗಳು ಪಡ್ಕೊಂಡು ಆನಯಾನ್ ಆದವು. ಯಾಕೆ ಇವು ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತವೆ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಎಲ್ಲ ಧಾತುಗಳು ಕೂಡ ಒಂದು ನಿರ್ದಿಷ್ಟ ಎಲೆಕ್ಟ್ರಾನ್ ವಿನ್ಯಾಸವನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ಹಂಬಲದಲ್ಲೇ ಇರ್ತವೆ. ಅಂತಹ ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವೇನಂತ ಕರಿತೀವಿ? ಅಷ್ಟಕ ವಿನ್ಯಾಸ ಅಂತ ಕರಿತೀವಿ. ಈ ಅಷ್ಟಕ ವಿನ್ಯಾಸ ಅಂತ ಹೇಳಿದ್ರೆ ಕೊನೆಯ ಕಕ್ಷೆಯಲ್ಲಿ ಅಥವಾ ಕೊನೆಯ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಿರಬೇಕು. ಸೊ ನಾವು ವಿವಿಧ ಗುಂಪುಗಳ ಧಾತುಗಳನ್ನು ನೋಡಿದಾಗ ಈ ಸಂಪೂರ್ಣ ಭರ್ತಿಯಾದಂತಹ ಎಲೆಕ್ಟ್ರಾನ್ ಅನ್ನ ಯಾರು ಹೊಂದಿರ್ತಾರೆ ಅಂತ ಹೇಳಿದ್ರೆ ಜಡಾಂಗಗಳು ಹೊಂದಿರ್ತವೆ. ಸೊ ಯಾವಾಗ ಅದು ಸಂಪೂರ್ಣವಾಗುತ್ತೋ, ಯಾವಾಗ ಅದು ತೃಪ್ತಿಯಾಗುತ್ತೋ ಆಗ ಅದರ ರಾಸಾಯನಿಕ ಚಟುವಟಿಕೆ ಕಡಿಮೆ ಆಗುತ್ತೆ. ಆ ಧಾತುವಿನ ಪರಮಾಣುವಿನ ರಾಸಾಯನಿಕ ಚಟುವಟಿಕೆ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಪ್ರತಿಯೊಂದು ಧಾತುವಿನ ಪರಮಾಣು ಸಹಿತ ಈ ಅಷ್ಟಕ ವಿನ್ಯಾಸವನ್ನ ಪಡಿಬೇಕು ಅಂತ ಹೇಳಿ ಬಯಸುತ್ತೆ ಅಂತ ಹೇಳಿ ಹೇಳ್ತೀವಿ. ಏನು ವಿನ್ಯಾಸ ಅಂದ್ರೆ ಇದನ್ನ ನಾವೇನಂತ ಕರಿತೀವಿ? ಇಲೆಕ್ಟ್ರಾನ್ ವಿನ್ಯಾಸ. ಇಲೆಕ್ಟ್ರಾನ್ ವಿನ್ಯಾಸ ಏನು? ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಅಂತ ಹೇಳೋದಾದ್ರೆ, ಎಲೆಕ್ಟ್ರಾನ್ ವಿನ್ಯಾಸ ಅಂದ್ರೆ ಒಂದು ಪರಮಾಣುವಿನಲ್ಲಿ ಇಲೆಕ್ಟ್ರಾನ್ಗಳು ವಿವಿಧ ಕವಚದಲ್ಲಿ ಹಂಚಿಕೆಯಾಗುವುದನ್ನ ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಸೊ ಪರಮಾಣುವನ್ನು ನಾವು ಒಮ್ಮೆ ನೆನಪಿಸ್ಕೊಳ್ಳೋದಾದ್ರೆ ಇದು ನ್ಯೂಕ್ಲಿಯಸ್, ಮೊದಲನೇ ಕವಚ, ಕೆ ಕವಚ, ಎಲ್ ಕವಚ, ಎಂ ಕವಚ. ಸೊ ಈ ಕವಚಗಳಲ್ಲಿ ಹಂಚಿಕೆಯಾಗುತ್ತೆ. ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಪರಮಾಣುವಿನ ಬೀಜ ಕೇಂದ್ರದಲ್ಲಿರ್ತವೆ. ಇನ್ನು ಎಲೆಕ್ಟ್ರಾನ್ಗಳು ವಿವಿಧ ಕವಚದಲ್ಲಿ ಹಂಚಿಕೆಯಾಗಿರ್ತವೆ. ಈ ರೀತಿ
ವಿವಿಧ ಕವಚದಲ್ಲಿ ಇಲೆಕ್ಟ್ರಾನ್ಗಳು ಹಂಚಿಕೆಯಾಗುವುದನ್ನು ನಾವು ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೀವಿ. ಇನ್ನು ನಾ ಹೇಳಿದೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಹೊರ ಕವಚದಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳನ್ನು ನಾವೇನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಅಂದರೆ ಹೊರ ಕವಚದಲ್ಲಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂತಹ ಎಲೆಕ್ಟ್ರಾನ್ಗಳನ್ನು ನಾವೇನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ವಿವಿಧ ಧಾತುಗಳ ಹೆಸರುಗಳು ಹಾಗೆ ಅವುಗಳ ಮುಂದೆ ಅವುಗಳ ಎಲೆಕ್ಟ್ರಾನ್ ವಿನ್ಯಾಸ ಕೊಟ್ಟಿದ್ದಾರೆ. ನಾವೀಗ ಅವುಗಳನ್ನು ನೋಡೋಣಂತೆ. ಅವುಗಳನ್ನು ನೋಡಿ ಯಾವ್ಯಾವುಗಳ ಎಲೆಕ್ಟ್ರಾನ್ಗಳ ಯಾವ್ಯಾವ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಹೇಗಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡೋಣ ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈಗ ಹೀಲಿಯಂ ಧಾತುವಿನ ಪರಮಾಣು ಸಂಖ್ಯೆ 2, ಎಲೆಕ್ಟ್ರಾನ್ ವಿನ್ಯಾಸ ಕೆ ಕಕ್ಷೆಯಲ್ಲಿ 2. ನಿಯಾನ್ ಪರಮಾಣು ಸಂಖ್ಯೆ 10, ಅದರ ಎಲೆಕ್ಟ್ರಾನ್ ವಿನ್ಯಾಸ ಕೆ ಕಕ್ಷೆಯಲ್ಲಿ 2 ಮತ್ತು ಎಲ್ ಕವಚದಲ್ಲಿ 8. ಆರ್ಗಾನ್ ಅಂದರೆ ಈ ಜಡ ಅನಿಲಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಮೊದಲಿಗೆ ಕೊಟ್ಟಿದ್ದಾರೆ. ಅದಾದ ನಂತರ ಲೋಹಗಳ ಎಲೆಕ್ಟ್ರಾನ್ ವಿನ್ಯಾಸ ಪರಮಾಣು ಸಂಖ್ಯೆಗೆ ಆಧಾರವಾಗಿ ಎಷ್ಟು ಪರಮಾಣುಗಳಿದಾವೋ ಆ ಪರಮಾಣುಗಳು ಹೇಗೆ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿದ್ದಾವೆ. ಕೊನೆಯ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್ಗಳಿದ್ದರೆ ಅದು ಏನಪ್ಪ ತೃಪ್ತಿಯಾಗಿದೆ ಅಥವಾ ಜಡಾನಿಲ ವಿನ್ಯಾಸವನ್ನು ಹೊಂದಿದೆ ಅಂತ ಹೇಳ್ಬೋದು. ಆದರೆ ಕೊನೆಯ ಕಕ್ಷೆಯಲ್ಲಿ ಅದು 1, 2, 3 ಎಲೆಕ್ಟ್ರಾನ್ಗಳನ್ನು ಏನು ಹೊಂದಿದೆ ಅದು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುತ್ತೆ. ಕೊನೆಯ ಕಕ್ಷೆಯಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ ಬಯಸುತ್ತೆ. ಇಲ್ಲಿ ನೋಡಿ, ಈಗ ನೀವು ಈ ಎಲೆಕ್ಟ್ರಾನ್ ವಿನ್ಯಾಸವನ್ನು ಕಲ್ತ್ಕೊಳ್ಬೇಕು ಮತ್ತು ಇವುಗಳನ್ನು ಅಭ್ಯಾಸ ಮಾಡಬೇಕು. ಕ್ರಿಯಾಶೀಲತೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಅದಕ್ಕಿಂತ ಮೊದಲು ಕ್ರಿಯಾಶೀಲತೆ ಅಂತ ಹೇಳಿದರೆ ಅಂದರೆ ತಮ್ಮ ಹೊರ ಕವಚದಲ್ಲಿ ಎಲ್ಲ ಧಾತುಗಳು ಕೂಡ 8 ಎಲೆಕ್ಟ್ರಾನ್ಗಳನ್ನು ಹೊಂದೋಕ್ಕೆ ಬಯಸ್ತವೆ, ಅಷ್ಟಕ ವಿನ್ಯಾಸವನ್ನು ಹೊಂದೋದಕ್ಕೆ ಬಯಸ್ತವೆ. ಆ ಒಂದು ವಿಧಾನ ಬೇರೆ ಬೇರೆ ಧಾತುಗಳಲ್ಲಿ ಕೊಡುವುದರ ಮೂಲಕ ಇರಬಹುದು ಅಥವಾ ಕೆಲವು ಧಾತುಗಳು ಪಡೆದುಕೊಳ್ಳುವುದರ ಮೂಲಕ, ಕೆಲವು ಧಾತುಗಳು ಕೊಡುವುದರ ಮೂಲಕ ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ತವೆ. ಸೊ ಈಗ ನಾವು ನೋಡಿದ್ವಿ ಲೋಹಗಳು ಇಲೆಕ್ಟ್ರಾನ್ಗಳನ್ನು ಬಿಟ್ಕೊಡ್ತವೆ. ಸೊ ನಮಗೆ ಯಾಕೆ ಅಷ್ಟಕ ವಿನ್ಯಾಸ ಅಂತ ಹೇಳಿದ್ರೆ, ನಾವು ಹೀಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ನಾವೆಲ್ಲರೂ ಕೂಡ ಹೊಟ್ಟೆ ಹಸಿದಾಗ ನಾವೇನು ಮಾಡ್ತೀವಿ? ಊಟವನ್ನು ಮಾಡ್ತೀವಿ, ಹೌದಾ ಇಲ್ವೋ? ಸೊ ಹೊಟ್ಟೆ ಹಸಿದಾಗ ಏನು ಮಾಡ್ತೀವಿ? ನಾವು ಊಟವನ್ನು ಮಾಡ್ತೀವಿ. ಎಲ್ಲಿ ತನಕ ಊಟವನ್ನು ಮಾಡ್ತೀವಿ? ನಮ್ಮ ಹೊಟ್ಟೆಯನ್ನು ತುಂಬುವ ತನಕ ಊಟವನ್ನು ಮಾಡ್ತೀವಿ. ಸೊ ನಮ್ಮ ಹೊಟ್ಟೆ ತುಂಬುವುದು ನಮ್ಮ ವ್ಯಕ್ತಿಗತವಾಗಿರುತ್ತೆ. 1 ರೊಟ್ಟಿ ತಿನ್ಬೋದು, 2 ರೊಟ್ಟಿ ತಿನ್ಬೋದು, 3 ರೊಟ್ಟಿ ತಿನ್ಬೋದು. ಅವುಗಳನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಹೋಲಿಕೆ ಮಾಡೋದಾದರೆ, ಸೊ ನಾವು ಹೊಟ್ಟೆ ತುಂಬುವ ತನಕ ಊಟವನ್ನು ಹೇಗೆ ಮಾಡ್ತೀವೋ ಹಾಗೆ ಪ್ರತಿಯೊಂದು ಧಾತುವು ಕೂಡ, ಧಾತುವಿನಲ್ಲಿರುವ ಪರಮಾಣು ಕೂಡ ತನ್ನ ಅಷ್ಟಕ ವಿನ್ಯಾಸವನ್ನು ಪಡೆಯುವಷ್ಟು ಎಲೆಕ್ಟ್ರಾನ್ಗಳನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಲೋಹಗಳನ್ನು ನಾವು ನೋಡೋದಾದರೆ, ಲೋಹಗಳ ಕ್ರಿಯಾಶೀಲತೆ ಅಂತ ಹೇಳಿದ್ರೆ, ಲೋಹಗಳ ಕ್ರಿಯಾಶೀಲತೆ ಅಂದರೆ ಸಂಪೂರ್ಣವಾಗಿ ಭರ್ತಿಯಾದ ವೇಲೆನ್ಸ್ ಕವಚಗಳನ್ನು ಹೊಂದುವ ಪ್ರವೃತ್ತಿ. ಸೊ ಸಂಪೂರ್ಣವಾಗಿ ಭರ್ತಿಯಾಗತಕ್ಕಂತಹ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದುವಂತಹ ಪ್ರವೃತ್ತಿಯನ್ನು ನಾವೇನಂತ ಕರಿತೀವಿ? ಕ್ರಿಯಾಶೀಲತೆ, ಲೋಹಗಳ ಕ್ರಿಯಾಶೀಲತೆ ಅಂತ ಹೇಳಿ ಕರಿತೀವಿ. ಈಗ ನಾವಿಲ್ಲೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಉದಾಹರಣೆಗೆ ಸೋಡಿಯಂ, ಇದರ ಸಂಕೇತ Ne.
ಒಟ್ಟು ಪರಮಾಣುಗಳ ಸಂಖ್ಯೆ 11. ಈ ಪರಮಾಣುಗಳು ಹೇಗೆ ಹಂಚಿಕೆಯಾಗಿದ್ದಾವೆ? ಮೊದಲನೇ ಕವಚ ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು. ಎಲ್ ಕವಚದಲ್ಲಿ ಇಲ್ಲಿ 2, ಇಲ್ಲಿ 2, ಒಟ್ಟು 8 ಎಲೆಕ್ಟ್ರಾನ್ಗಳು ಎಲ್ ಕವಚದಲ್ಲಿವೆ. ಹಾಗೆಯೇ ಎಫ್ ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. ವಿದ್ಯಾರ್ಥಿಗಳೇ ಗಮನಿಸಬೇಕು, ಸೋಡಿಯಂ ಒಂದು ಲೋಹ, ಅದು ಎಲೆಕ್ಟ್ರಾನ್ಗಳನ್ನ ಬಿಟ್ಟುಕೊಡುತ್ತೆ. ಇಲ್ಲಿ ನೋಡಿ, ನಮಗೆಲ್ಲ ಗೊತ್ತು, ಬೀಜದಲ್ಲಿ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಗಳು ಮತ್ತೆ ನ್ಯೂಟ್ರಾನ್ಗಳಿರ್ತವೆ. ಸೊ ಇಲ್ಲೇನಾಯಿತು, 11 ಪ್ರೋಟಾನ್ಗಳಿವೆ, 11 ಎಲೆಕ್ಟ್ರಾನ್ಗಳಿವೆ. 11 ಪ್ರೋಟಾನ್, 1 2. ಓಕೆ, ಸೊ 11 ಪ್ರೋಟಾನ್ 11 ಎಲೆಕ್ಟ್ರಾನ್ಗಳಿವೆ, ಆದ್ದರಿಂದ ಪರಮಾಣು ತಟಸ್ಥ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಕೊನೆಯ ಕವಚದಲ್ಲಿರ್ತಕ್ಕಂತಹ 1 ಎಲೆಕ್ಟ್ರಾನು ಹೊರಗಡೆ ಬರುತ್ತೆ. 1 ಎಲೆಕ್ಟ್ರಾನ್ ಏನಾಯಿತು, ಹೊರಗಡೆ ಬಂತು. ಸೊ ಇಲ್ಲೇನಾಯಿತು, 11 ಪ್ಲಸ್ ಇದೆ, 10 ಮೈನಸ್, ಅಂದರೆ 11 ಪ್ರೋಟಾನ್ಗಳಿದ್ದಾವೆ, 10 ಎಲೆಕ್ಟ್ರಾನ್ಗಳಿದ್ದಾವೆ. ಸೊ ಇವಾಗ ಏನಾಗ್ತಿತ್ತು, 11 11 ಇದ್ದಾಗ ವಿದ್ಯುದಂಶವನ್ನು ಹೊಡೆದಾಕಿ ಪರಮಾಣು ತಟಸ್ಥವಾಗಿರ್ತಾ ಇತ್ತು. ಆದರೆ ಈಗ ಅಷ್ಟಕ ವಿನ್ಯಾಸವನ್ನು ಹೊಂದಬೇಕು ಅಂತ ಸೋಡಿಯಂ ಏನು ಮಾಡಿತು, 1 ಎಲೆಕ್ಟ್ರಾನ್ ಅನ್ನು ಬಿಟ್ಕೊಡ್ತು. ಯಾವಾಗ ಒಂದು ಸೋಡಿಯಂ 1 ಎಲೆಕ್ಟ್ರಾನ್ ಅನ್ನು ಬಿಟ್ಕೊಡ್ತು, ಪ್ರೋಟಾನ್ 11 ಆಯಿತು, ಎಲೆಕ್ಟ್ರಾನ್ 10 ಆಯಿತು. ಆಗ ಸೋಡಿಯಂ ಏನಾಯಿತು, ಧನ ವಿದ್ಯುದಂಶವನ್ನು ಪಡ್ಕೊಳ್ತು. ಸೊ ಧನ ವಿದ್ಯುದಂಶವನ್ನು ಪಡ್ಕೊಳ್ತು. ಇದನ್ನು ನಾವೇನಂತ ಕರಿತೀವಿ, ಕ್ಯಾಟಯಾನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಅಂದರೆ ವಿದ್ಯಾರ್ಥಿಗಳೇ, ಯಾವಾಗ ಈ ಸೋಡಿಯಂ ಏನಾಯಿತು, 1 ಎಲೆಕ್ಟ್ರಾನ್ ಅನ್ನು ಕಳ್ಕೊಳ್ತು, ಇದನ್ನು ನಾವೇನಂತ ಕರಿತೀವಿ, ಸ್ಥಿರ ವಿನ್ಯಾಸವನ್ನು ಪಡೆಯಿತು. ಆ ಸ್ಥಿರ ವಿನ್ಯಾಸ ನಾನು ಹೇಳಿದೆ, ಯಾವಾಗಲೂ ಒಂದು ಜಡಾನಿಲದ ವಿನ್ಯಾಸ ಆಗಿರುತ್ತೆ. ಸೊ ಇಲ್ಲಿ ನಿಯಾನ್ನ ವಿನ್ಯಾಸ ಬಂತು. 1 ಎಲೆಕ್ಟ್ರಾನ್ ಹೋಯಿತು ಅಂತ ಹೇಳಿದ್ರೆ 2 ಮತ್ತು 8 ನಿಮ್ಮ ಪುಸ್ತಕದಲ್ಲಿ ತೆಗೆದು ನೋಡ್ರಿ. ನಿಯಾನ್ನ ಎಲೆಕ್ಟ್ರಾನ್ ವಿನ್ಯಾಸ ಏನಿದೆ, ನಿಯಾನ್ನ ಪರಮಾಣು ಸಂಖ್ಯೆ 10, ಅದರ ಎಲೆಕ್ಟ್ರಾನ್ ವಿನ್ಯಾಸ 2 ಮತ್ತು 8. ಯಾವಾಗ 1 ಎಲೆಕ್ಟ್ರಾನ್ ಹೊರಗಡೆ ಬಂತು, ಆಗ ಈ ಒಂದು ಸೋಡಿಯಂ ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ತು ಮತ್ತೆ ಸ್ಥಿರವಾಯಿತು. ಸೊ ಈಗ ಹೊರಗಡೆ ಬಂದಂತಹ ಎಲೆಕ್ಟ್ರಾನ್ ಅನ್ನು ಏನು ಮಾಡುತ್ತೆ, ಇನ್ನೊಂದು ಅಲೋಹ ಸ್ವೀಕರಿಸುತ್ತೆ. ಆ ಅಲೋಹ ಯಾವುದು, ನಾವಿಲ್ಲಿ ಸೋಡಿಯಂ ಕ್ಲೋರೈಡ್ ಉಂಟಾಗ್ತಕ್ಕಂತಹ ಒಂದು ಏನನ್ನ ಉಂಟಾಗುವ ರೀತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸೋಡಿಯಂ ಕ್ಲೋರಿನ್ ಅಣು ಹೇಗೆ ಇಲೆಕ್ಟ್ರಾನ್ ಅನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿ ನಾವೀಗ ನೋಡೋಣ. ಅದು ಹೇಗೆ ಪಡ್ಕೊಂಡ ನಂತರ ಸ್ಥಿರ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ನಾವೀಗ ಚಿತ್ರದ ಮೂಲಕ ತಿಳ್ಕೊಳ್ಳೋಣ. ನಾವು ಕ್ಲೋರಿನ್ ಅನ್ನು ನೋಡೋಣ. ಕ್ಲೋರಿನ್ ಸಂಕೇತ Cl, ಪರಮಾಣು ಸಂಖ್ಯೆ 17. ಈ 17 ಪರಮಾಣುಗಳು 3 ಕವಚದಲ್ಲಿ ಹಂಚಿಕೆಯಾಗಿದ್ದಾವೆ. ಸೊ 2, 8, 7. ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಎಲ್ ಕವಚದಲ್ಲಿ 8, ಎಂ ಕವಚದಲ್ಲಿ 7. ನೋಡೋಣ ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಕೆ ಕವಚ 2, ಎಲ್ ಕವಚ 2, 4, 6, 8 ಎಲೆಕ್ಟ್ರಾನ್ಗಳು ಇದೆ. ಇನ್ನು ಪರಕವಚ ಯಾವುದು, ಎಂ ಕವಚದಲ್ಲಿ 2, 3, 4, 5, 6, 7 ಎಲೆಕ್ಟ್ರಾನ್ಗಳು. ಸೊ ಒಟ್ಟು ಎಷ್ಟಾಯಿತು, 2, 4, 6, 8, 10, 12, 14, 16, 17. ಸೊ ಇಲ್ಲಿ
8 ಎಲೆಕ್ಟ್ರಾನ್ಗಳನ್ನು ಹೊಂದಬೇಕು ಅಂತ ಬಯಸುತ್ತೆ. ಆಗ ಏನು ಮಾಡುತ್ತೆ, ಇದಕ್ಕೆ 1 ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ. ಸೊ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಾವು ಆಗಲೇ ನೋಡಿದ್ವಿ ಸೋಡಿಯಂ ಏನು ಮಾಡುತ್ತೆ, ತನ್ನ ಹೊರ ಕವಚದಿಂದ 1 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡ್ತು. ಆ ಎಲೆಕ್ಟ್ರಾನ್ ಏನಾಯ್ತು, ಇಲ್ಲಿ ಸೋಡಿಯಂನಲ್ಲಿ 2 8 1. ಸೊ 2 4 6 2 8, ಕೊನೆಯ ಕಕ್ಷೆಯಲ್ಲಿ 1 ಎಲೆಕ್ಟ್ರಾನ್. ಸೊ ಇದೇನಾಗುತ್ತೆ, ಈ ಎಲೆಕ್ಟ್ರಾನ್ ಅನ್ನ ಕಳಿಸಿದ್ರೆ ಇಲ್ಲಿ 2 ಎಲೆಕ್ಟ್ರಾನ್ ಆಯಿತು, ಇಲ್ಲೇನಾಯಿತು +1 ಸೇರಿಕೊಳ್ತು, ಇಲ್ಲಿ 8 ಎಲೆಕ್ಟ್ರಾನ್ ಆಯಿತು, ಇಲ್ಲಿ ಮೈನಸ್ ಆಯಿತು, ಇದು ಹೋಯ್ತು ಅಂತ ಹೇಳಿದ್ರೆ ಇಲ್ಲೂ ಸ್ಥಿರ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ, ಇದು ಕೂಡ ಸ್ಥಿರ ವಿನ್ಯಾಸ. ಸೊ ಈ ಸೋಡಿಯಂ ಲೋಹ ಏನಿದೆ, ಈ ಸೋಡಿಯಂ ಲೋಹದಿಂದ 1 ಎಲೆಕ್ಟ್ರಾನ್ ಫ್ಲೋರಿನ್ ಪಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ 1 ಎಲೆಕ್ಟ್ರಾನ್ ಏನಾಗುತ್ತೆ, ಕ್ಲೋರಿನ್ಗೆ ಬರುತ್ತೆ. ಅಂದರೆ ಏನರ್ಥ, ಸೋಡಿಯಂ ಎಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುವಂತಹ ಗುಣವನ್ನು ಹೊಂದಿದೆ, ಕ್ಲೋರಿನ್ ಎಲೆಕ್ಟ್ರಾನ್ ಅನ್ನು ಪಡೆದುಕೊಳ್ಳುವಂತಹ ಗುಣವನ್ನು ಹೊಂದಿದೆ ಅಂತ ಹೇಳಿ ನಮ್ಗೆ ಗೊತ್ತಾಯಿತು. ಸೊ ಈ ರೀತಿ ಆದಾಗ ಅಲ್ಲೇನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಸಂಯುಕ್ತ ಉಂಟಾಯಿತು. ಮೊದಲೇನಾಯಿತು, ಇಲ್ಲಿ ಸೋಡಿಯಂ ನಾನು ಹೇಳಿದೆ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಪ್ಲಸ್ ಆಯಿತು, ಇದು 17 ಇಲೆಕ್ಟ್ರಾನ್ಗಳು, ಈಗ 17 ಪ್ರೋಟಾನ್ಗಳು, 1 ಎಲೆಕ್ಟ್ರಾನ್ ಜಾಸ್ತಿ ಆಯಿತು, 18 ಎಲೆಕ್ಟ್ರಾನ್ಗಳು, 17 ಪ್ರೋಟಾನ್. ಸೊ ಆಗ ಏನಾಯಿತು, Cl ಮೈನಸ್ ಆಯಿತು, Cl ಏನಾಯಿತು ಮೈನಸ್ ಆಯಿತು. ಸೊ ಇವುಗಳನ್ನು ನಾವೇನಂತ ಕರಿತೀವಿ, ಕ್ಯಾಟಯಾನು ಆನಯಾನು, ಧನ ಅಯಾನು ಋಣ ಅಯಾನು. ಸೊ ಈ ಧನ ಅಯಾನು ಮತ್ತೆ ಋಣ ಅಯಾನುಗಳ ನಡುವೆ ಪರಸ್ಪರ ಆಕರ್ಷಣಾ ಬಲ ಇರುತ್ತೆ. ಆ ಆಕರ್ಷಣಾ ಬಲದಿಂದಾಗಿ ಒಂದು ಸಂಯುಕ್ತ ಉಂಟಾಯಿತು. ಸೊ ಇವುಗಳನ್ನು ನಾವೇನಂತ ಕರಿದ್ವಿ, ಅಯಾನುಗಳು ಅಂತ ಕರಿದ್ವಿ. ಈ ಅಯಾನುಗಳ ಪರಸ್ಪರ ಆಕರ್ಷಣೆಯಿಂದಾಗಿ ಒಂದು ಅಯಾನಿಕ ಸಂಯುಕ್ತ ಉಂಟಾಯಿತು. ಹೀಗೆ ಸೋಡಿಯಂ 1 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡುತ್ತೆ, ಕ್ಲೋರಿನ್ 1 ಎಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳುತ್ತೆ. ಪಡ್ಕೊಂಡ ನಂತರ ಅಯಾನುಗಳಾಗ್ತವೆ. ಆ ಅಯಾನುಗಳ ಮಧ್ಯೆ ಪರಸ್ಪರ ಆಕರ್ಷಣಾ ಬಲದಿಂದಾಗಿ ಆ 2 ಅಯಾನುಗಳಿಂದ ಒಂದು ಬಂಧ ಏರ್ಪಡುತ್ತೆ. ಆ ಬಂಧದಿಂದ ಒಂದು ಸಂಯುಕ್ತ ವಸ್ತು ಉತ್ಪತ್ತಿಯಾಗುತ್ತೆ. ಇದನ್ನೇ ನಾವೇನಂತ ಕರಿದ್ವಿ, ಅಯಾನಿಕ ಬಂಧದಿಂದ ಉಂಟಾದಂತಹ ಒಂದು ಸಂಯುಕ್ತ ವಸ್ತು ಅಥವಾ ಅಯಾನಿಕ ಸಂಯುಕ್ತ ಅಂತ ಹೇಳ್ತಾಯಿದ್ವಿ. ಸೊ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಈಗ? ಸೊ ಅಯಾನಿಕ ಸಂಯುಕ್ತಗಳು ಹೇಗೆ ಉಂಟಾಗ್ತವೆ ಅನ್ನೋದು ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ವಿ. ನಾವು ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಇದೇ ರೀತಿ ಮೆಗ್ನೀಷಿಯಂ ಕ್ಲೋರೈಡ್ ಹೇಗೆ ಅಯಾನಿಕ ಸಂಯುಕ್ತ ಆಗುತ್ತೆ ಅನ್ನೋದನ್ನು. ಸೋಡಿಯಂ ಒಂದು ಎಲೆಕ್ಟ್ರಾನನ್ನು ಕಳೆದುಕೊಂಡು, ವೇಲೆನ್ಸ್ ಎಲೆಕ್ಟ್ರಾನನ್ನು ಕಳೆದುಕೊಂಡು ಸೋಡಿಯಂ ಧನಾಯಾನ ಆಗುತ್ತದೆ. ಅದೇ ರೀತಿ ಕ್ಲೋರಿನ್ ಎಲೆಕ್ಟ್ರಾನನ್ನು ಪಡ್ಕೊಳ್ಳುತ್ತೆ, ಪ್ಲಸ್ ಅಂತ ಇದೆ,
ಎಲೆಕ್ಟ್ರಾನನ್ನು ಪಡ್ಕೊಳ್ಳುತ್ತೆ. ಹಾಗೆಯೇ ಕ್ಲೋರಿನ್ ಋಣ ಅಯಾನ್ ಆಗುತ್ತೆ. ಸೊ ಈಗ ಸೋಡಿಯಂ ಅಯಾನ್ ಮತ್ತು ಕ್ಲೋರಿನ್ ಅಯಾನ್ಗಳಾದವು. ಸೊ ಅವುಗಳ ಮಧ್ಯೆ ಸ್ಥಾಯಿ ವಿದ್ಯುದಾಕರ್ಷಣೆ ಉಂಟಾಗಿ ಸೋಡಿಯಂ ಕ್ಲೋರೈಡ್ ಪರಮಾಣುವಾಗುತ್ತೆ. ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ 12. ಅದರ ಎಲೆಕ್ಟ್ರಾನ್ ವಿನ್ಯಾಸ 2 8 2. ಕೊನೆಯಲ್ಲಿರ್ತಕ್ಕಂತಹ 2 ಎಲೆಕ್ಟ್ರಾನನ್ನು ಕಳೆದುಕೊಂಡ್ಬಿಟ್ಟು ಅದು ಸ್ಥಿರ ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ. ಆಗ ಅದು ಮೆಗ್ನೀಷಿಯಂ ಧನ ಅಯಾನ್ ಆಗುತ್ತೆ. ಇಲ್ಲಿ 2 ಎಲೆಕ್ಟ್ರಾನನ್ನು ಕಳ್ಕೊಳ್ತು. ಕೊನೆ ಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್ ಉಳಿತು. ಅದರ ವಿನ್ಯಾಸ ಈಗ 2 8. ಅದೇ ರೀತಿ ಕ್ಲೋರಿನ್ ಒಂದು ಎಲೆಕ್ಟ್ರಾನನ್ನು ಪಡ್ಕೊಳ್ಳುತ್ತೆ. ಕ್ಲೋರಿನ್ 1 ಎಲೆಕ್ಟ್ರಾನನ್ನು ಪಡ್ಕೊಂಡು, ಸೊ 7 ಎಲೆಕ್ಟ್ರಾನ್ಗಳಿದ್ದಾವೆ. ಕೊನೆಯ ಕಕ್ಷೆಯಲ್ಲಿ 1 ಎಲೆಕ್ಟ್ರಾನ್ ಪಡ್ಕೊಳ್ತು, 8 ಆಯಿತು. ಸೊ ಕ್ಲೋರೈಡ್ ಋಣ ಅಯಾನ್ ಆಯಿತು. ಈಗ ಮೆಗ್ನೀಷಿಯಂ 2 ಎಲೆಕ್ಟ್ರಾನನ್ನು ಬಿಟ್ಕೊಟ್ಟಿದೆ. ಆ 2 ಎಲೆಕ್ಟ್ರಾನ್ಗಳು 1 ಎಲೆಕ್ಟ್ರಾನು 1 ಕ್ಲೋರಿನಿಗೆ ಹೋಯಿತು, ಇನ್ನೊಂದು ಎಲೆಕ್ಟ್ರಾನು ಇನ್ನೊಂದು ಕ್ಲೋರಿನಿಗೆ ಹೋಯಿತು. ಈಗ 1 ಮೆಗ್ನೀಷಿಯಂ 2 ಕ್ಲೋರಿನ್, ಅದನ್ನು ನಾವೇನಂತ ಕರಿತೀವಿ, MgCl2 ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಾಗಿ ಮೆಗ್ನೀಷಿಯಂ ಕ್ಲೋರೈಡ್ ಏನಾಗುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್ ಅನ್ನುವಂತಹ ಒಂದು ಅಯಾನಿಕ ಸಂಯುಕ್ತ ಉಂಟಾಗೋದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಉಂಟಾಗುವಿಕೆಗೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಳೋದು. ಸೊ ಈ ಕ್ಲೋರಿನ್ನು 8 ಎಲೆಕ್ಟ್ರಾನನ್ನು ಹೊಂದುತ್ತೆ ಹೊರ ವಿನ್ಯಾಸದಲ್ಲಿ. ಈ ಕ್ಲೋರಿನ್ನು ಸಹ ಹೊರಕಕ್ಷೆಯಲ್ಲಿ 8 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಸೊ ಸ್ಥಾಯಿ ವಿದ್ಯುದಾಕರ್ಷಣಾ ಬಲ ಉಂಟಾಗುತ್ತೆ, ಮೆಗ್ನೀಷಿಯಂ ಕ್ಲೋರೈಡ್ ಸಂಯುಕ್ತ ಉಂಟಾಗುತ್ತೆ. ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಅಯಾನಿಕ ಸಂಯುಕ್ತದ ಗುಣಗಳು ಅಥವಾ ಗುಣಲಕ್ಷಣಗಳು. ಈಗ ನಾವು ಅಯಾನಿಕ ಸಂಯುಕ್ತದ ಭೌತಿಕ ಗುಣವನ್ನು ನೋಡೋದಾದರೆ ಇವು ಸಾಮಾನ್ಯವಾಗಿ ಏನಾಗಿರ್ತವೆ, ಘನವಸ್ತುಗಳಾಗಿರ್ತವೆ. ಆಮೇಲೆ ಇವು ಕಠಿಣವಾಗಿರ್ತವೆ. ಸುಲಭವಾಗಿ ಏನಾಗೋದಿಲ್ಲ, ಒಡೆಯೋದಕ್ಕೆ ಸಾಧ್ಯವಿಲ್ಲ. ಇವುದನ್ನು ನಾವು ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವೇನಂತ ಸುಲಭವಾಗಿ ಪುಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ವಿದುರತೆ ಅಂತ ಹೇಳ್ತೀವಿ. ಈಗ ನಿಮ್ಮ ಮನೆಯಲ್ಲಿ ಸಾಮಾನ್ಯ ಉಪ್ಪು ಒಂದು ಅಯೋನಿಕ ಸಂಯುಕ್ತಕ್ಕೆ ಉದಾಹರಣೆ. ಸೊ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಉಪ್ಪನ್ನು ನೋಡಿದಾಗ ಅದಕ್ಕೆ ಮೊನಚಾದ ತುದಿಗಳಿರ್ತವೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಪುಡಿ ಮಾಡಿದ ಉಪ್ಪು, ಪುಡಿ ಉಪ್ಪು ಕೂಡ ಇರುತ್ತೆ. ಅದನ್ನು ತೆಗೆದುಕೊಳ್ಳ್ರಿ. ಮತ್ತು ನಿಮ್ಮ ಮುಖಕ್ಕೆ ಹಚ್ಚುವಂತಹ ಪೌಡ್ರನ್ನು ನೋಡಿ. ಎರಡನ್ನೂ ನೀವು ಮುಟ್ಟು ನೋಡಿದಾಗ ಪುಡಿ ಉಪ್ಪಿನ ತುದಿಗಳು ಏನಿರುತ್ತೆ, ಪುಡಿ ಉಪ್ಪನ್ನು ಮುಟ್ಟಿದಾಗ ಕೈಗೆ ನಮಗೆ ತುದಿಗಳು ಚುಚ್ಚಿದ ಅನುಭವಕ್ಕೆ ಬರುತ್ತೆ. ಆದರೆ ಆ ಪೌಡ್ರನ್ನ ಪುಡಿಯನ್ನು ನೀವು ಮುಟ್ಟಿದಾಗ ನಯವಾದ ಪುಡಿಯಾಗಿರುತ್ತೆ. ಸೊ ಇದೇನಾಗುತ್ತೆ, ವಿದುರತೆ ಅಂತ ಕರಿತೀವಿ. ಆ ಒಂದು ಕಲ್ಲುಪ್ಪಿಗೆ ನಾವು ಒತ್ತಡವನ್ನು ಹಾಕಿದಾಗ, ಅರೆದಾಗ ಅದೇನಾಗುತ್ತೆ, ಪುಡಿಯಾಗುತ್ತೆ. ಸೊ ಕಠಿಣವಾಗಿದ್ದರೂ ಕೂಡ ಅದನ್ನು ಅರೆದಾಗ, ಒತ್ತಡವನ್ನು ಹಾಕಿದಾಗ ಅದು ಪುಡಿಯಾಗುತ್ತೆ. ಇನ್ನು ಕರಗುವ ಬಿಂದು ಮತ್ತು ಕುದಿಯುವ ಬಿಂದು. ಸಾಮಾನ್ಯವಾಗಿ ಈ ಅಯಾನಿಕ ಸಂಯುಕ್ತದ ಬಂಧ ಏನಿರುತ್ತೆ, ಅದು ಬಂಧ ತುಂಬ ಗಟ್ಟಿಯಾಗಿರೋದ್ರಿಂದ ಅವು ಸುಲಭವಾಗಿ ಒಡೆಯೋದಿಲ್ಲ. ಆದ್ದರಿಂದ ಇಲ್ಲಿ ಕರಗುವ ಬಿಂದು ಹೆಚ್ಚು, ಕರಗುವ ಬಿಂದು ಸಾಮಾನ್ಯವಾಗಿ ಹೆಚ್ಚಾಗಿರುತ್ತೆ. ಸೊ ಅಯಾನಿಕ ಬಂಧವನ್ನು ಒಡೆಯೋದಕ್ಕೆ ಸಾಮಾನ್ಯವಾಗಿ ಹೆಚ್ಚು ಶಕ್ತಿ ಬೇಕು ಅಥವಾ ಹೆಚ್ಚು ಉಷ್ಣ ಬೇಕು. ನೀವು ಮೇಣವನ್ನು ಕರಗಿಸಿದಾಗ ಸುಲಭವಾಗಿ ಕರಗುತ್ತೆ. ವಿದ್ಯಾರ್ಥಿಗಳೇ, ನೀವು ಒಂದು ಸ್ಪೂನಲ್ಲಿ ಉಪ್ಪನ್ನು ತೆಗೆದುಕೊಂಡು ಅದನ್ನು ಬಿಸಿ ಮಾಡಿದರೆ ಅದು ಸುಲಭವಾಗಿ ಕರಗೋದಿಲ್ಲ. ಮೇಣ ಏನಾಗುತ್ತೆ, ಸುಲಭವಾಗಿ ಕರಗುತ್ತೆ. ವಿದ್ಯಾರ್ಥಿಗಳೇ, ಈಗ ನಿಮ್ಮ ಒಂದು ನಾವು ಪಠ್ಯ ಪುಸ್ತಕವನ್ನು ನೋಡೋಣ. ಅಲ್ಲಿ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು
ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಹೆಚ್ಚಾಗಿದೆ ಅನ್ನುವಂತಹ ಅಂಶ ನಮಗೆ ಕಾಣಿಸುತ್ತೆ. ನೋಡ್ತಾ ಇರ್ತಕ್ಕಂಥದ್ದು ಅಯಾನಿಕ ಸಂಯುಕ್ತಗಳ ಹೆಚ್ಚಿನ ಕುದಿಯುವ ಬಿಂದು ಮತ್ತು ದ್ರವಣ ಬಿಂದು. ಸೋಡಿಯಂ ಕ್ಲೋರೈಡ್ನ ಕುದಿಯುವ ಬಿಂದು 1074, ಕರಗುವ ಬಿಂದು ಕುದಿಯುವ ಬಿಂದು 1686. ಲಿಥಿಯಂ ಕ್ಲೋರೈಡ್ 887. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 60ರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಅವುಗಳ ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಹೇಗೆ ಜಾಸ್ತಿ ಆಗಿದೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಮೂರನೆಯ ಒಂದು ಗುಣಲಕ್ಷಣ ಏನಪ್ಪ ಅಂದರೆ ವಿಲೀನತೆ. ವಿಲೀನತೆ ಅಂದರೆ ಕರಗೋದು ಅಂತ ಅರ್ಥ. ಇಲ್ಲಿ ಈ ಅಯಾನಿಕ ಸಂಯುಕ್ತಗಳೇನಿದ್ದಾವೆ ನೀರಿನಲ್ಲಿ ಕರಗ್ತವೆ. ಆದರೆ ಸಾವಯವ ದ್ರಾವಣಗಳಾದಂತಹ ಪೆಟ್ರೋಲ್, ಡೀಸೆಲ್ ಇವುಗಳಲ್ಲಿ ಈ ಅಯಾನಿಕ ಸಂಯುಕ್ತಗಳೇನಾಗೋದಿಲ್ಲ, ಕರಗೋದಿಲ್ಲ. ಅರ್ಥ ಆಯ್ತಲ್ವಾ? ಇನ್ನು ವಿದ್ಯುತ್ ವಾಹಕತೆ. ವಿದ್ಯುತ್ ವಾಹಕತೆ ಅಂತ ಹೇಳಿದ್ರೆ ವಿದ್ಯುತ್ತನ್ನು ತನ್ಮೂಲಕ ಹರಿಯೋದಕ್ಕೆ ಬಿಡುವಂಥದ್ದು. ವಿದ್ಯಾರ್ಥಿಗಳೇ, ಈಗ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಚಿತ್ರವನ್ನು ತೆಗಿರಿ. ಈ ಚಿತ್ರವನ್ನು ಗಮನಿಸಿದಾಗ ವಿದ್ಯುತ್ ವಾಹಕತೆ ಹೇಗಾಗುತ್ತೆ ಅನ್ನೋದನ್ನು ನಾನು ನಿಮಗೆ ವಿವರಿಸ್ತೀನಿ. ಇಲ್ಲಿ ನಾವು ವಿದ್ಯುತ್ ವಾಹಕತೆಯ ಬಗ್ಗೆ ತಿಳ್ಕೊಳ್ಬೋದು. ಅಂದರೆ ನಾವು ಪರೀಕ್ಷೆ ಮಾಡಿರಬೇಕಾದಂತಹ ಲವಣ ದ್ರಾವಣವನ್ನು ಇಲ್ಲಿ ತೆಗೆದುಕೊಳ್ಳೋದು, ಅಯಾನಿಕ ದ್ರಾವಣವನ್ನು ತೆಗೆದುಕೊಳ್ಳೋದು. 2 ಗ್ರಾಫೈಟ್ ದಂಡ, ಬೀಕರ್, ಬಲ್ಬ್, ಸ್ವಿಚ್, ಬ್ಯಾಟರಿ. ಸೊ ಈ ರೀತಿ ಜೋಡಿಸ್ಕೊಂಡಾಗ ಇಲ್ಲೇನಾಗುತ್ತೆ ಅಂದರೆ ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಮಾತ್ರ ಇಲ್ಲೇನಾಗುತ್ತೆ, ವಾಹಕತೆ ಆಗುತ್ತೆ. ಆದರೆ ನಾವು ಇದೇ ಒಂದು ಸೆಟಪ್ಪನ್ನು ಘನ ಲವಣದ ಮೂಲಕ ಹಾಯಿಸಿದಾಗ ವಿದ್ಯುತ್ ವಾಹಕತೆ ಉಂಟಾಗೋದಿಲ್ಲ. ಇಲ್ಲಿ ವಿದ್ಯುತ್ ವಾಹಕತೆಗೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ವಿರುದ್ಧ ಅಯಾನುಗಳ ನಡುವಣ ವಿದ್ಯುದಾಕರ್ಷಣ ಬಲಗಳು ಉಷ್ಣತೆಗೆ ಒಡಿತವೆ ಮತ್ತು ಹಾಗಾಗಿ ಅಯಾನುಗಳು ಸ್ವತಂತ್ರವಾಗಿ ಚಲಿಸ್ತವೆ, ವಿದ್ಯುತ್ತನ್ನು ಹರಿಯೋದಕ್ಕೆ ಬಿಡ್ತವೆ. ಆದರೆ ಘನಸ್ಥಿತಿಯಲ್ಲಿದ್ದಾಗ ಬಂಧ ಇರೋದರಿಂದ ಅಯಾನುಗಳು ಇರೋದಿಲ್ಲ, ಆಗ ವಿದ್ಯುತ್ ತನ್ಮೂಲಕ ಹರಿಯಲು ಬಿಡೋದಿಲ್ಲ. ಸೊ ವಿದ್ಯುತ್ ವಾಹಕತೆ ಏನು ಹೇಳ್ಬೋದಪ್ಪ ನಾವು ಅಂತ ಹೇಳಿದ್ರೆ, ದ್ರವಿಸಿದ ಮತ್ತು ದ್ರಾವಣ ಸ್ಥಿತಿಯಲ್ಲಿ ಮಾತ್ರ ಇವು ತನ್ಮೂಲಕ ವಿದ್ಯುತ್ತನ್ನು ಹರಿಯೋದಕ್ಕೆ ಬಿಡ್ತವೆ. ಇಲ್ಲಿ ನೋಡಿ, ಈಗ ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀಡಬೇಕು. ಸೋಡಿಯಂ, ಆಕ್ಸಿಜನ್, ಮೆಗ್ನೀಷಿಯಂಗಳ ಇಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಬರೆಯಿರಿ. ಇಲೆಕ್ಟ್ರಾನ್ ವರ್ಗಾವಣೆಯಿಂದ Na2O ಮತ್ತು MgOಗಳ ಉಂಟಾಗುವಿಕೆಯನ್ನು ತೋರಿಸಿ. ಅಂದರೆ ನೀವಲ್ಲಿ ಸೋಡಿಯಂ ಮತ್ತು ಆಕ್ಸಿಜನ್ ನಡುವೆ ಬಂಧ ಉಂಟಾಗೋದನ್ನು, ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ಗಳ ನಡುವೆ ಬಂಧ ಉಂಟಾಗೋದನ್ನು ತೋರಿಸ್ಬೇಕು. ಈ ಸಂಯುಕ್ತಗಳಲ್ಲಿರ್ತಕ್ಕಂತಹ ಅಯಾನುಗಳು ಯಾವುವು ಅಂದರೆ, ಈ Na2O ಮತ್ತು ಮೆಗ್ನೀಷಿಯಂ ಆಕ್ಸೈಡ್ಗಳಲ್ಲಿರ್ತಕ್ಕಂತಹ ಅಯಾನ್ಗಳು ಯಾವ್ಯಾವುದು ಅನ್ನೋದನ್ನು ಬರಿಬೇಕು. ಅಯಾನಿಕ ಸಂಯುಕ್ತಗಳು ಅತಿ ಹೆಚ್ಚು ಕರಗುವ ಹಾಗೂ ಕರಗುವ ಬಿಂದುಗಳನ್ನು ಹೊಂದಿವೆ ಏಕೆ? ಈ ಪ್ರಶ್ನೆಗೆ ಕಾರಣ ಕೊಡಬೇಕು. ಈ 4 ಪ್ರಶ್ನೆಗಳನ್ನು ಉತ್ತರಿಸಬೇಕು. ಉತ್ತರಿಸ್ತಿರಲ್ವಾ? ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಅಯಾನಿಕ ಸಂಯುಕ್ತಗಳು ಅಂದರೆ ಏನು, ಅಯಾನಿಕ ಸಂಯುಕ್ತಗಳು ಉಂಟಾಗುವಿಕೆ ಮತ್ತು ಅವುಗಳ ಗುಣಲಕ್ಷಣಗಳ ಬಗ್ಗೆ
ತಿಳ್ಕೊಂಡಿದ್ದೀವಿ. ಈಗ ನಿಮಗೆ ಗೃಹಪಾಠವನ್ನು ನೀಡಲಾಗಿದೆ. ಆ ಗೃಹಪಾಠವನ್ನು ಮುಂದಿನ ತರಗತಿಗೆ ಬರುವಾಗ ನಿಮ್ಮ ಪಠ್ಯಪುಸ್ತಕವನ್ನು ನೋಡ್ಕೊಂಡ್ಬಿಟ್ಟು ಸರಿಯಾದ ರೀತಿಯಲ್ಲಿ ಉತ್ತರಿಸಿ ಮುಂದಿನ ತರಗತಿಗೆ ರೆಡಿಯಾಗಿರ್ತೀರಾ ಅಲ್ವಾ ಮಕ್ಕಳೇ?